ಸ್ನೇಹಿತರೆ ನಮಸ್ಕಾರ. ಇತ್ತೀಚೆಗೆ ಈ ಪತ್ನಿಯ ಮೇಲೆ ಹಲ್ಲೆ ಮಾಡುವಂಥದ್ದು, ಪತಿಯ ಮೇಲೆ ಹಲ್ಲೆ ಮಾಡುವಂಥದ್ದು ಇವೆಲ್ಲವೂ ಕೂಡ ಹೆಚ್ಚಾಗ್ತಿದೆ. ಅದರಲ್ಲೂ ಕೂಡ ಈ ಅಕ್ರಮ ಸಂಬಂಧಕ್ಕೋ ಅಥವಾ ಬೇರೆ ಯಾವುದೋ ಕಾರಣಕ್ಕೋ, ವೈಯಕ್ತಿಕ ದ್ವೇಷಕ್ಕೋ ಏನೋ ಗೊತ್ತಿಲ್ಲ. ಎಲ್ಲಿವರೆಗೆ ಇಳಿತಾರೆ ಅಂತ ಹೇಳಿದ್ರೆ ಒಬ್ಬರ ಜೀವವನ್ನು ತೆಗೆದು ಬಿಡಬೇಕು ಆ ಲೆವೆಲ್ಗೆ ಇಳಿದು ಬಿಡ್ತಾರೆ. ಜೀವಕ್ಕೆ ಬೆಲೆಯೇ ಇಲ್ವಾ ಅನ್ನುವಂಥ ಪ್ರಶ್ನೆಯೂ ಕೂಡ ಕೇಳುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಿದೆ. ಅದೇ ರೀತಿ ಕನ್ನಡದ ಜನಪ್ರಿಯ ಧಾರಾವಾಹಿ ಆಗಿರುವಂಥ ಅಮೃತಧಾರೆಯಲ್ಲಿ ನಟಿಸ್ತಿದ್ದಂತಹ ನಟಿ ಕಮ್ ನಿರೂಪಕಿಯೂ ಆಗಿರುವಂತಹ ಶ್ರುತಿ ಆಲಿಯಾಸ್ ಮಂಜುಳಾ ಅವರ ಮೇಲೆ ಅವರ ಪತಿಯೇ ಮಾರಣಾಂತಿಕವಾದಂತಹ ಹಲ್ಲೆಯನ್ನು ನಡೆಸಿರುವಂಥ ಘಟನೆ ಬೆಳಕಿಗೆ ಬಂದಿದೆ. ಹಾಗಾದರೆ ಈ ಹಲ್ಲೆಗೆ ಕಾರಣ ಏನು? ಪತಿ ಇಲ್ಲಿ ಪತ್ನಿಯ ಮೇಲೇ ಈ ರೀತಿ ಹಲ್ಲೆ ಮಾಡ್ತಾನೆ ಅಂತ ಹೇಳಿದ್ರೆ ಏನಾದರೂ ಒಂದು ಕಾರಣ ಇರಲೇಬೇಕಲ್ಲ. ಪೊಲೀಸರು ಈಗ ಪತಿಯನ್ನು ವಿಚಾರಣೆಗೆ ಮಾಡ್ತಿದ್ದಾರಾ? ಅಂದರೆ ಅರೆಸ್ಟ್ ಮಾಡಿ ವಿಚಾರಣೆಯನ್ನು ಮಾಡ್ತಿದ್ದಾರಾ? ಏನಾಗ್ತಿದೆ ಘಟನೆಯಲ್ಲಿ? ಶ್ರುತಿ ಹೇಗಿದ್ದಾರೆ ಈಗ? ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಜುಲೈ 4ನೇ ತಾರೀಕು ನಿರೂಪಕಿ ಕಮ್ ನಟಿ ಆಗಿರುವಂಥ ಶ್ರುತಿ ಆಲಿಯಾಸ್ ಮಂಜುಳಾ ಅವರ ಮೇಲೆ ಒಂದು ಮಾರಣಾಂತಿಕ ಹಲ್ಲೆ ನಡೆದಿದೆ ಅನ್ನುವಂಥ ಘಟನೆ ಈಗ ಬೆಳಕಿಗೆ ಬಂದಿದೆ. ಇಲ್ಲಿ ಅವರ ಪತಿ ಅಮರೇಶ್ ಅವರೇ ಈ ಕೃತ್ಯವನ್ನು ಎಸಗಿದ್ದಾರೆ ಅನ್ನುವಂಥ ಆರೋಪವೂ ಕೂಡ ಕೇಳಿ ಬರ್ತಿದೆ. ಜುಲೈ 4ನೇ ತಾರೀಕು ಈ ಘಟನೆಯಲ್ಲಿ ಅಮರೇಶ್ ತನ್ನ ಪತ್ನಿ ಶ್ರುತಿ ಆಲಿಯಾಸ್ ಮಂಜುಳಾ ಅವರಿಗೆ ಚಾಕನ್ನು ಇರಿದು ಅವರನ್ನು ಜೀವ ತೆಗೆಯೋದಕ್ಕೂ ಕೂಡ ಯತ್ನಿಸಿದ್ದ ಅನ್ನುವಂಥ ಆರೋಪ ಕೇಳಿಬಂದಿದೆ. ಇದು ತಡವಾಗಿ ಬೆಳಕಿಗೆ ಬಂದಿರುವಂಥ ಪ್ರಕರಣ ಆಗಿದ್ದು, ಘಟನೆಯಲ್ಲಿ ತೀವ್ರವಾಗಿ ಗಾಯಗೊಂಡಿರುವಂಥ ಶ್ರುತಿ ಅವರನ್ನು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಸದ್ಯ ಈಗ ಈ ಪ್ರಕರಣ ದಾಖಲಾಗಿದ್ದು ಪತಿ ಅಮರೇಶನ್ನು ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಜೊತೆಗೆ ಕಾರಣ ಏನು ಎಂತ ಅನ್ನೋದನ್ನು ಕೂಡ ವಿಚಾರಣೆ ನಡೆಸ್ತಾ ಇದ್ದಾರೆ. ಅಸಲಿಗೆ ಈಕೆ ಕಿರುತೆರೆ ನಟಿ ಕಮ್ಮು ಖಾಸಗಿ ವಾಹಿನಿಯ ನಿರೂಪಕಿಯಾಗಿ ಕೆಲಸವನ್ನು ಮಾಡ್ತಿದ್ದಾರೆ. ಶ್ರುತಿಯವರ ಮೇಲೆ ಪತಿ ಈ ರೀತಿಯಾಗಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವಂತಹ ಘಟನೆಯ ಸಂಬಂಧ ಹನುಮಂತನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರೋದ್ರಿಂದ ದೂರು ಕೂಡ ದಾಖಲಾಗಿದೆ. ಮುನೇಶ್ವರ ಲೇಔಟ್ನಲ್ಲಿ ಇವರಿಬ್ಬರು ಕೂಡ ವಾಸವಾಗಿದ್ದರು. ಅಲ್ಲಿಯೇ ಈ ಕೃತ್ಯ ನಡೆದಿದೆ. ಶ್ರುತಿ ಅಮೃತಧಾರೆ ಸೇರಿದಂತೆ ಕನ್ನಡದ ಹಲವು ಧಾರಾವಾಹಿಗಳಲ್ಲಿ ನಟಿಸ್ತಾ ಇದ್ದಾರೆ. ಪತಿ ಅಮರೇಶ್ ಪೆಪ್ಪರ್ ಸ್ಪ್ರೇ ಬಳಸಿ ನಂತರ ಚಾಕುವಿನಿಂದ ಕುತ್ತಿಗೆ ಮತ್ತು ಪಕ್ಕೆಲುಬು ಮತ್ತು ತೊಡೆಯ ಭಾಗಕ್ಕೆ ಇರಿದು ಹಲ್ಲೆಯನ್ನು ನಡೆಸಿದ್ದಾನೆ ಅನ್ನೋದು ಗೊತ್ತಾಗಿದೆ. ಬಳಿಕ ನಟಿಯ ತಲೆ ಕೂದಲನ್ನು ಹಿಡಿದು ಗೋಡೆಗೆ ಗುದ್ದಿ ಭೀಕರವಾಗಿ ಆಕೆಯ ಜೀವವನ್ನು ತೆಗಿಬೇಕು ಅನ್ನುವಂತಹ ಆಲೋಚನೆಯಲ್ಲೇ ಇದ್ದ ಅನ್ನುವಂಥ ವಿಚಾರ ಈಗ ಗೊತ್ತಾಗಿದೆ. ಹಲವು ವರ್ಷಗಳ ಹಿಂದೆ ಅಮರೇಶ್ ಹಾಗೂ ಶ್ರುತಿ ಲವ್ ಮ್ಯಾರೇಜನ್ನು ಆದವರು. ಈ ದಂಪತಿಗೆ ಇಬ್ಬರು ಹೆಣ್ಣು ಮಕ್ಕಳು ಕೂಡ ಇದ್ದಾರೆ. ಬೆಂಗಳೂರಿನ ಹನುಮಂತ ನಗರದಲ್ಲಿ ವಾಸವಿದ್ದರು. ಆದರೆ ದಂಪತಿ ನಡುವೆ ಆಗಾಗ ಜಗಳ ನಡೀತಾನೆ ಇತ್ತು, ವೈಮನಸ್ಸು ಕೂಡ ಇತ್ತು ಅನ್ನೋಂಥ ಮಾಹಿತಿ ಇದೆ. ಇದೇ ವಿಚಾರ ಪತಿ ಅಮರೇಶ್ಗೆ ಇಷ್ಟ ಆಗ್ತಾ ಇರಲಿಲ್ಲ. ಬಳಿಕ ಗಂಡನಿಂದ ದೂರವಾಗಿ ಅಣ್ಣನ ಮನೆಯಲ್ಲೇ ಈಕೆ ವಾಸವಿದ್ಲು. ಬಳಿಕ ಇಬ್ಬರು ಕೂಡ ರಾಜಿಯನ್ನು ಮಾಡಿಕೊಂಡು ಮತ್ತೆ ಒಂದಾಗಿದ್ದರು. ಇಷ್ಟೆಲ್ಲ ಆದಮೇಲೆ ಚೆನ್ನಾಗಿರ್ಬೇಕಾದಂಥ ಇವರಿಬ್ಬರು ಕೂಡ ಕಳೆದ ತಿಂಗಳ ಒಂದಷ್ಟು ಚರ್ಚೆಗಳು ಅಥವಾ ಈ ಮನಸ್ತಾಪಗಳು, ಇಬ್ಬರ ನಡುವೆ ಬಂದಂಥ ಮನಸ್ತಾಪಗಳು, ಆಮೇಲೆ ವಾಕ್ಸಮರ, ಇಬ್ಬರ ನಡುವೆ ಏರ್ಪಟ್ಟಂತಹ ವಾಕ್ಸಮರ ಕಾರಣಕ್ಕೋಸ್ಕರ ಮತ್ತೆ ಸಂಬಂಧ ಹದಗೆಟ್ಟಿತ್ತು. ಕಳೆದ ಕೆಲವು ತಿಂಗಳುಗಳಿಂದ ಹಣಕಾಸಿನ ಸಮಸ್ಯೆಗಳು ಮತ್ತು ವೈಯಕ್ತಿಕ ವಿಚಾರಕ್ಕೆ ಜಗಳಗಳು ನಡೀತಾ ಇತ್ತು. ಇತ್ತೀಚೆಗೆ ಮನೆಯಲ್ಲಿ ಗಲಾಟೆಯೂ ಕೂಡ ನಡೆದಿತ್ತು. ಈ ವೇಳೆ ಕೋಪಗೊಂಡಂತಹ ಅಮರೇಶು ಪತ್ನಿಯ ಮೇಲೆ ಹಲ್ಲೆಯನ್ನು ನಡೆಸಿದ್ದಾನೆ. ಇದಾದ ಬಳಿಕ ಕಳೆದ ಶುಕ್ರವಾರ ಮಕ್ಕಳು ಕಾಲೇಜಿಗೆ ಹೋದಂತಹ ಮೇಲೆ ಈ ಘಟನೆ ನಡೆದಿದೆ. ಗಂಭೀರವಾಗಿ ಗಾಯಗೊಂಡಿರುವಂಥ ಶ್ರುತಿ ಅವರನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡ್ತಿದ್ದಾರೆ. ಬಳಿಕ ಶ್ರುತಿ ತನ್ನ ಪತಿಯ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ಕೊಟ್ಟಿದ್ದಾರೆ. ಸದ್ಯ ಪೊಲೀಸರು ಆರೋಪಿ ಅಮರೇಶನನ್ನು ಅರೆಸ್ಟ್ ಮಾಡಿದ್ದಾರೆ. ಜೊತೆಗೆ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಹಾಗೆಯೇ ಈಗ ಇಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿರುವಂಥ ಶ್ರುತಿ ಕೂಡ ಚೇತರಿಕೆಯನ್ನು ಕಾಣ್ತಿದ್ದಾರೆ ಅನ್ನುವಂತಹ ಸುದ್ದಿಯೂ ಕೂಡ ಸಿಗ್ತಾ ಇದೆ. ಆದರೆ ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಮತ್ತು ಕ್ಯೂರಿಯಾಸಿಟಿಯನ್ನು ಹೆಚ್ಚಿಸುವಂಥ ವಿಚಾರ ಏನು ಅಂತ ಹೇಳಿದ್ರೆ, ಈ ಶ್ರುತಿ ಅಥವಾ ಆಲಿಯಾಸ್ ಮಂಜುಳಾ ಏನಿದ್ದಾರೆ, ಈಕೆಯ ಮೇಲೆ ಪತಿಗೆ ಈ ಪರಿ ಕೋಪ ಯಾಕೆ ಈ ರೀತಿ ಹಲ್ಲೆಯನ್ನು ಮಾಡ್ದ ಅಂತೇಳಿ. ಅಸಲಿಗೆ ಇವರಿಬ್ಬರ ನಡುವೆ ಸಂಬಂಧ ಸರಿ ಇರಲಿಲ್ಲ, ಓಕೆ ಫೈನ್. ಆದರೆ ಮರಣಾಂತಿಕವಾಗಿ ಹಲ್ಲೆ ಮಾಡುವಂಥದ್ದು ಏನಿತ್ತು ಅನ್ನುವಂಥದ್ದು ಈಗ ಎಲ್ಲರಲ್ಲೂ ಕೂಡ ಇರುವಂಥ ಪ್ರಶ್ನೆ. ಇನ್ನು ಈ ಅಮರೇಶ್ ಕೂಡ ಈ ಸಂಸಾರ ಮಾಡುವಂಥ ಮನಸ್ಥಿತಿಯಲ್ಲಿ ಇದ್ದವನಲ್ಲ. ಆತನಿಗೆ ಖರ್ಚಿಗೆ ಕಾಸು ಕೊಡಬೇಕಾಗಿತ್ತು. ಇದೇ ದೊಡ್ಡ ಸಮಸ್ಯೆ ಆಗಿತ್ತು ಅಂತೇಳಿ. 20 ವರ್ಷಗಳ ಹಿಂದೆ ಇವರಿಬ್ಬರು ಕೂಡ ಪ್ರೀತಿಸಿ ಮದುವೆ ಆಗಿದ್ದು ಅಂತೇಳಿ ಹೇಳಿದ್ರೆ ಬಹುಶಃ ನೀವು ನಂಬೋದಿಲ್ಲ. ಯಾಕಂತ ಹೇಳಿದ್ರೆ ಇವತ್ತಿಗೆ ಮದುವೆ ಆದವರ ಪರಿಸ್ಥಿತಿ ಈ ರೀತಿ ಆಯ್ತಲ್ಲ ಅಂತೇಳಿ ನೀವು ಆಲೋಚನೆ ಮಾಡ್ತೀರಾ. ಬೆಂಗಳೂರಿನ ಹನುಮಂತ ನಗರದಲ್ಲಿ ಮನೆಯನ್ನು ಲೀಸ್ಗೆ ಪಡೆದು ಮಂಜುಳಾ ಕುಟುಂಬ ವಾಸವಿತ್ತು. ಮಂಜುಳಾ ಅವರ ಪ್ರತಿ ನಡವಳಿಕೆ ಅಥವಾ ಆಕೆ ಆ್ಯಕ್ಟಿಂಗಿಗೆ ಹೋಗುವಂಥದ್ದು, ನಿರೂಪಣೆ ಮಾಡುವಂಥದ್ದು ಅಥವಾ ಆಕೆ ಕೆಲಸ ಮಾಡುವಂಥದ್ದು ಈತನಿಗೆ ಇಷ್ಟ ಇರಲಿಲ್ಲ. ಇದಾಗಿ ಸ್ವಲ್ಪ ಸಮಯದ ನಂತರ ಆಗಾಗ ಕಿತ್ತಾಟವು ಕೂಡ ನಡೀತಾ ಇತ್ತು. ಹೊಂದಾಣಿಕೆ ಬರಲೇ ಇಲ್ಲ.
ಇದೇ ಕಾರಣಕ್ಕೆ ಹೀಗೆ ಗಂಡನಿಂದ ದೂರವಾಗಿ ಅಣ್ಣನ ಮನೆಗೆ ಹೋಗಿ ಈಕೆ ವಾಸವಿರ್ತಾಳೆ. ಅಲ್ಲೇ ಇದ್ದಿದ್ರೆ ಬಹುಶಃ ಇವತ್ತು ಬದುಕಿರ್ತಿದ್ಲೇನೋ. ಆದರೆ ಹಣೆ ಬರ ನೋಡಿ, ಅಲ್ಲಿಂದ ಮತ್ತೆ ಈತನ ಮಾತಿಗೆ ಒಂದಷ್ಟು ಮರುಳಾಗಿ ನಂತರ ವಾಪಸ್ಸು ಗಂಡನ ಜೊತೆಗೆ ಮತ್ತೆ ಬರ್ತಾಳೆ. ಕಳೆದ ಏಪ್ರಿಲ್ ತಿಂಗಳಲ್ಲಿ ಗಂಡನಿಂದ ಮಂಜುಳಾ ದೂರ ಆಗ್ತಾರೆ. ಮಂಜುಳಾ ಮನೆಯಿಂದ ದೂರ ಬಂದ ಮೇಲೆ ಅಥವಾ ಹೊರಗಡೆ ಬಂದ ಮೇಲೆ ಲೀಸ್ ಹಣಕ್ಕಾಗಿ ಇಬ್ಬರ ಮಧ್ಯೆ ಕಿತ್ತಾಟ ನಡೆದಿತ್ತು. ಈ ಸಂಬಂಧ ಹನುಮಂತನಗರ ಪೊಲೀಸ್ ಠಾಣೆಯಲ್ಲಿ ಮಂಜುಳಾ ದೂರನ್ನು ಕೂಡ ಕೊಟ್ಟಿದ್ರು. ದೂರಿನ ಅನ್ವಯ ಪೊಲೀಸರು ರಾಜಿ ಸಂಧಾನವನ್ನು ಮಾಡಿಸಿದ್ರು. ಆದರೆ ಮಾರನೇ ದಿನ ಮತ್ತೆ ಇಬ್ಬರ ಮಧ್ಯೆ ಗಲಾಟೆ ನಡೆದಿದೆ. ಪತ್ನಿ ವಿರುದ್ಧ ರೊಚ್ಚಿಗಿದ್ದಂಥ ಪತಿ ಅಮರೇಶು ತನ್ನ ಕೈಯಲ್ಲಿದ್ದಂಥ ಚಾಕುವಿನಿಂದ ಚುಚ್ಚಿದ್ದಾನೆ. ಕಳೆದ ಶುಕ್ರವಾರ ಕಾಲೇಜಿಗೆ ಹೋದಂಥ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಮುಖಕ್ಕೆ ಮೊದಲಿಗೆ ಪೆಪ್ಪರ್ ಸ್ಪ್ರೇಯನ್ನು ಹೊಡೆದು ನಂತರ ಪಕ್ಕೆಲುಬು, ತೊಡೆ, ಕುತ್ತಿಗೆ ಭಾಗಕ್ಕೆ ಚಾಕುವಿನಿಂದ ಏರ್ತಿದ್ದಾನೆ. ಆಕೆಯ ಜೀವವನ್ನು ತೆಗೆಯುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾನೆ. ಆದರೆ ಅಷ್ಟರೊಳಗಾಗಲೇ ಕೂಗಿಕೊಂಡಂಥ ಕಾರಣಕ್ಕೋಸ್ಕರ ಆಕೆಯನ್ನು ಅಲ್ಲೇ ಬಿಟ್ಟು ಅಲ್ಲಿಂದ ಪರಾರಿಯಾಗಿದ್ದಾನೆ. ಇಲ್ಲಿ ಒಂದು ರೀತಿಯಲ್ಲಿ ಇದೊಂಥರ ವಿಚಿತ್ರ ಘಟನೆ ಅಂತಲೇ ಹೇಳ್ಬೋದು. ಆದರೆ ಪರಿಸ್ಥಿತಿ ಹೇಗಿದೆ ನೋಡಿ. 20 ವರ್ಷದ ಹಿಂದೆ ಪ್ರೀತಿಸಿ ಮದುವೆ ಆದವರೇ ಈಗ ಕೊನೆಗೆ ಈ ರೀತಿ ಒಂದು ರೀತಿ ವಿಕೃತವಾಗಿ ವರ್ತನೆ ಮಾಡ್ತಾರೆ, ಅಥವಾ ಸಂಸಾರ ಸರಿ ಹೋಗ್ತಿಲ್ಲ ಅಥವಾ ಇಬ್ಬರ ನಡುವೆ ಹೊಂದಾಣಿಕೆ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ಇಷ್ಟು ಕ್ರೂರವಾಗುತ್ತೆ ಮನಸ್ಥಿತಿ ಅಂತ ಹೇಳಿದ್ರೆ ಇವ್ರದ್ದೆಲ್ಲ ಯಾವ ರೀತಿಯಾದಂಥ ಚಿಂತನೆ ಅನ್ನುವಂತಹ ಪ್ರಶ್ನೆ ಬರೋದು ಸಹಜ, ಸ್ವಾಭಾವಿಕ. ಈಗಲೂ ಕೂಡ ಹಾಗೆ ಆಗಿದೆ. ಅಸಲಿಗೆ ಇಲ್ಲಿ ಸಾಕಷ್ಟು ವಿಚಾರಗಳಿದ್ದಾವೆ. ಈತನ ಬಾಯಿ ಬಿಡಿಸುವಂಥ ಪ್ರಕ್ರಿಯೆ ನಡೀತು ಅಂತ ಹೇಳಿದ್ರೆ, ಯಾರ್ದು ಪತಿಯ ಬಾಯಿ ಬಿಡಿಸುವಂಥ ಕೆಲಸ ನಡೀತು ಅಂತ ಹೇಳಿದ್ರೆ ಆಗ ಸಾಕಷ್ಟು ವಿಚಾರಗಳು ಹೊರಗಡೆ ಬರುವಂಥ ಸಾಧ್ಯತೆ ಇದೆ. ಈಗಾಗಲೇ ಆತನಿಗಿರುವಂಥದ್ದು ಮೇಜರ್ ಆಗಿರುವಂಥದ್ದು ಒಂದೇ ಒಂದು ಭಿನ್ನಾಭಿಪ್ರಾಯ ಅಥವಾ ಸಿಟ್ಟು ಅಂತ ಹೇಳಿದ್ರೆ, ಹೆಂಡತಿ ಆ್ಯಕ್ಟಿಂಗ್ ಮಾಡಬಾರ್ದು, ಇಂಡಸ್ಟ್ರಿಗೆ ಹೋಗಬಾರ್ದು ಅಥವಾ ಬಣ್ಣ ಹಚ್ಚಬಾರ್ದು, ಈ ರೀತಿಯಾದಂಥದ್ದು. ಬಟ್ ಆಕೆಯ ಕನಸೇ ಅದು. ಆ್ಯಕ್ಟಿಂಗ್ ಅನ್ನುವಂಥದ್ದು, ಆ್ಯಂಕರಿಂಗ್ ಅನ್ನುವಂಥದ್ದು ಆಕೆಯ ಕನಸು. ಅದನ್ನು ಬಿಡಲಿಕ್ಕೆ ಆಕೆ ತಯಾರಿಲ್ಲ. ಈಗ ಹಲವಾರು ದಿನಗಳಿಂದ ನಡೀತಿದ್ದಂತಹ ಗಲಾಟೆ ಇದು. ಸಾಕಷ್ಟು ದಿನಗಳಿಂದ ನಡೀತಿದ್ದಂಥ ಗಲಾಟೆ, ಮನಸ್ತಾಪ ಎಲ್ಲದೂ ಕೂಡ ಇತ್ತು. ಆದರೆ ಅಂತಿಮವಾಗಿ ಇದು ಈ ರೀತಿ ಅಂತ್ಯವಾಗುತ್ತೆ ಅಥವಾ ಈ ರೀತಿ ಬಂದು ಕನ್ಕ್ಲೂಷನ್ ಆಗುತ್ತೆ ಅಂತೇಳ್ಬಿಟ್ಟು ಯಾರೂ ಕೂಡ ಆಲೋಚನೆ ಮಾಡಿರಲಿಕ್ಕಿಲ್ಲ. ಘೋರ ದುರಂತನೇ ಸರಿ ಅಂತಲೂ ಕೂಡ ಹೇಳ್ಬೋದು ಈ ಘಟನೆಯನ್ನು. ವಾಟೆವರ್ ಸ್ನೇಹಿತರೆ, ಈ ಎಲ್ಲ ಘಟನೆಗಳನ್ನು ನೋಡಿದಾಗ ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಏನು ಇಲ್ಲಿ ಈ ಪ್ರೀತಿ ಮತ್ತೊಂದು ಇನ್ನೊಂದು ಯಾವುದಕ್ಕೂ ಕೂಡ ಬೆಲೆ ಇಲ್ಲ. ಇಲ್ಲಿ ಬೆಲೆ ಇರುವಂಥದ್ದು ಹಣಕ್ಕೆ ಮತ್ತು ಅಂತಸ್ತು, ಐಶ್ವರ್ಯಕ್ಕೆ ಮಾತ್ರ ಅನ್ನೋದು ಮಾತ್ರ ಸತ್ಯ. ನಿಮಗೇನಿಸುತ್ತೆ ಸ್ನೇಹಿತರೆ ಈ ಘಟನೆಯನ್ನು ನೋಡಿದಾಗ? ಈ ನಟಿಯ ಮೇಲೆ ಅಥವಾ ನಿರೂಪಕಿಯ ಮೇಲೆ ನಡೆದಂಥ ಈ ಮಾರಣಾಂತಿಕ ದಾಳಿಯ ಬಗ್ಗೆ ಕೇಳಿದಾಗ ನಿಮಗೇನಿಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.